ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಶರತ್, ಶರತ್, ನಾನೇ ನಿಮ್ಮ ಅಂಬಿಕಾ. ಅಂಬಿಕಾ, ನೀನಾ? Ambika, I missed you. I missed you so much. Ambika, ನೀನಿಲ್ದೆ ನನ್ನ ನರಕ ಅನುಭವಿಸ್ತಾ ಇದ್ದೀನಿ ಅಂಬಿಕಾ. ಐ ಆಮ್ ಸಾರಿ, ಐ ಆಮ್ ರಿಯಲಿ ಸಾರಿ. ಅವತ್ತು ನನಗೆ ನಿನ್ನ ಕಾಪಾಡೋಕ್ಕಾಗಲಿಲ್ಲ. ಅವತ್ತು ಏನಾಯ್ತು ಅಂತಲೇ ನನಗೆ ಗೊತ್ತಿಲ್ಲ ಅಂಬಿಕಾ. ನನ್ನ ಕಾಲೆತ್ತಿಡೋಕ್ಕೂ ಆಗ್ತಾ ಇರಲಿಲ್ಲ. ನಾನಾಗೇ ಇರಲಿಲ್ಲ. ಅವತ್ತು ನನ್ನ ಕಣ್ಣು ಮುಂದೆನೆ. ಸಮಾಧಾನ ಮಾಡ್ಕೊಳ್ಳಿ, ಬನ್ನಿ. ಐ ಆಮ್ ಸಾರಿ ಅಂಬಿಕಾ. ಶರತ್, ಇದರಲ್ಲಿ ನಿಮ್ಮ ತಪ್ಪು ಏನೂ ಇಲ್ಲ. ನನ್ನ ಸಮಯ ಮುಗ್ದೋಗಿತ್ತು, ಅದಕ್ಕೆ ನಾನು ಹೋಗ್ಬೇಕಾಯ್ತು. ನಿಮ್ಮ ಜೊತೆ ಬಾಳೋ ಯೋಗ ನನಗಿರಲಿಲ್ಲ. ನಾನು ನಿಮ್ಮಿಂದ ಪ್ರಾಣ ಬಿಟ್ಟೆ ಅನ್ನೋ ತಪ್ಪು ಕಲ್ಪನೆಯಿಂದ ಪ್ಲೀಸ್ ಆಚೆ ಬನ್ನಿ ಶರತ್. ಅಂಬಿಕಾ, ನೀನು ಹೋದ್ಮೇಲೆ ಈತ ನನ್ನ ಜೊತೆ ಮಾತಾಡೋದನ್ನೇ ನಿಲ್ಲಿಸ್ಬಿಟ್ಲು. ಅಪ್ಪ ಅಂತ ಕರೆಯೋದಿರಲಿ, ನನ್ನ ಕಣ್ಣೆದ್ದು ಸಹ ನೋಡ್ತಾ ಇರಲಿಲ್ಲ. ನಾನೇ ನಿನ್ನನ್ನು. ಶರತ್, ಈಗೆಲ್ಲ ಸರಿ ಹೋಯ್ತಲ್ವಾ? ಇವಾಗ ಸರಿ ಹೋಗಿದೆ ಅಂಬಿಕಾ. ನೀನು ಹೋದ್ಮೇಲೆ ಮೊದಲನೇ ಸತಿ ಹಿತ ನನ್ನ ಅಪ್ಪ ಅಂತ ಕರೆದ್ಲು. ಆ ದೇವರಿಗೆ ನನ್ನ ಮೇಲೆ ಅದು ಏನು ಪ್ರೀತಿ ಬಂದಿದೆಯೋ ಏನೋ, ದೂರ ಆಗಿದ್ದ ಮಗಳನ್ನ ಹತ್ರ ತಂದ. ಕಳ್ಕೊಂಡಿದ್ದ ಹೆಂಡ್ತಿನ ವಾಪಸ್ ಕೊಟ್ಟ. ನನಗಿಷ್ಟು ಸಾಕು ಅಂಬಿಕಾ, ಬೇರೆ ಇನ್ನೇನು ಬೇಡ. ನನ್ನ ನೋವೆಲ್ಲ ದೂರ ಆಯಿತು. ನೀನು ವಾಪಸ್ ಬಂದಿಯಲ್ಲ, ಅಷ್ಟು ಸಾಕು. ನಾನಿನ್ನ ಎಲ್ಲೂ ಹೋಗೋದಕ್ಕೆ ಬಿಡಲ್ಲ. ಶರತ್, ನಾನು ಶಾಶ್ವತವಾಗಿ ವಾಪಸ್ ಬಂದಿಲ್ಲ. ಅಂಬಿಕಾ? ಹೌದು ಶರತ್, ನಾನು ಈ ಕ್ಷಣದಲ್ಲಿ ನಿಮಗೆ ಕಾಣಿಸ್ಕೊತಿದ್ದೀನಿ ಅಷ್ಟೇ. ಇಲ್ಲ ಅಂಬಿಕಾ, ಪ್ಲೀಸ್ ಹಾಗೆ ಹೇಳ್ಬೇಡ. ನಿನ್ನ ಮತ್ತೆ ಕಳ್ಕೊಳ್ಳೋದಕ್ಕೆ ನಾನು ರೆಡಿ ಇಲ್ಲ. ಶರತ್, ದಯವಿಟ್ಟು ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನನ್ನ ಹತ್ರ ಸಮಯ ತುಂಬ ಕಮ್ಮಿ ಇದೆ. ಅಷ್ಟರಲ್ಲಿ ನಾನು ನಿಮಗೆ ತುಂಬ ಹೇಳೋದಿದೆ. ಇಲ್ಲ ಅಂಬಿಕಾ, ನೀನು ಹೋದಾಗಿಂದ ನನ್ನ ಜೀವನ ನನ್ನ ಕತ್ತಲ್ಲಿ ಕಳೆದಿದ್ದೀನಿ. ನೀನಿಲ್ಲದೆ ನಾನು ಹೇಗಿರಲಿ ಹೇಳು. ಪ್ಲೀಸ್ ಮತ್ತೆ ನನ್ನ ಅನಾಥನಾಗಿ ಮಾಡಬೇಡ ಪ್ಲೀಸ್. ಶರತ್, ಬೆಳಕು ನಿಮ್ಮ ಕಣ್ಣು ಮುಂದೆನೇ ಇದೆ. ನೀವು ಅದನ್ನು ನೋಡದೆ ಕಣ್ಣು ಮುಚ್ಕೊಂಡಿದ್ದೀರಾ. ನೀವು ಕಳ್ಕೊಂಡಿರೋದು ನಿಮಗೆ ಸಿಕ್ಕಿದ್ರೂ ನೀವು ಅನಾಥ ಪ್ರಜ್ಞೆಯಲ್ಲಿ ಬಾಳ್ತಿದ್ದೀರಾ. ನಾನಾ? ಅಲ್ಲ ಅಂಬಿಕಾ, ನನ್ನ ಬದುಕಿನ ಬೆಳಕು ನೀನು. ಯಾವ ಬೆಳಕಿನ ಬಗ್ಗೆ ಮಾತಾಡ್ತಾ ಇದೀಯಾ? ದುರ್ಗಾ. ಆ ಬೆಳಕಿನ ಹೆಸರು ದುರ್ಗಾ. ಶರತ್, ದುರ್ಗಾ? ಇಲ್ಲ ಅಂಬಿಕಾ, ನಾನು ನಿನ್ನನ್ನು ಬಿಟ್ಟು ಇನ್ಯಾರನ್ನು ಪ್ರೀತಿಸೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೇನಾದ್ರೂ ನಾನು ಬೇರೆಯವ್ರನ್ನ ಪ್ರೀತಿ ಮಾಡಿದ್ರೆ ನಾನು ನಿನಗೆ ಮಾಡೋ ದ್ರೋಹ ಆಗುತ್ತೆ. ಶರತ್, ಪ್ಲೀಸ್ ನನ್ನ ಮೇಲಿನ ಪ್ರೀತಿಯಿಂದ ನೀವು ಕುರುಡಾಗಬೇಡಿ. ನೀವು ಹಿತನ ನೋಡ್ಕೊಳ್ಳೋದಕ್ಕೆ ದುರ್ಗಾನ ಆಯ್ಕೆ ಮಾಡಿದ್ರಲ್ವಾ, ಅಂದರೆ ಅವಳ ಮೇಲೆ ಅಷ್ಟೊಂದು ನಂಬಿಕೆ ಇದೆ ಅಂತ ಅರ್ಥ ಅಲ್ವಾ? ಹಿತಾಗೆ ತಾಯಿ ಆಗೋದಕ್ಕೆ ದುರ್ಗಾ ಯೋಗ್ಯಳು ಅಂತ ಆದರೆ ನಿಮ್ಮ ಸಂಗಾತಿ ಆಗೋದಕ್ಕೆ ಅವಳು ಯಾಕೆ ಯೋಗ್ಯಳಲ್ಲ?
ದುರ್ಗಾ ಅವಳ ಸ್ವಾರ್ಥ ಬಿಟ್ಟು ಅವಳ ಇಡೀ ಜೀವನನ ನಮ್ಮ ಹಿತ ಹೆಸರಲ್ಲಿ ಬರ್ತಿದ್ದಾಳೆ. ಅವಳಿಗೆ ಬದುಕಿದ ಯಾವ ಸುಖ ಸಂತೋಷನೂ ಸಿಗೋದು ಬೇಡವಾ? ಹಿತ ಚೆನ್ನಾಗಿರ್ಬೇಕು ಅನ್ನೋ ಸ್ವಾರ್ಥಕ್ಕೆ ದುರ್ಗಾ ಜೀವನ ಹಾಳು ಮಾಡೋ ಹಕ್ಕು ನಮ್ಗಿಲ್ಲ ಶರತ್. ಬನ್ನಿ. ನೋಡಿ ಶರತ್, ದುರ್ಗಾನು ಒಬ್ಬ ತಂದೆ ತಾಯಿಯ ಮಗಳಲ್ವಾ? ಅವ್ರಿಗೂ ಅವ್ರ ಮಗಳ ಬದುಕು ಬಂಗಾರವಾಗಿರ್ಬೇಕು ಅನ್ನೋ ಆಸೆ ಕನ್ಸಿರತ್ತಲ್ವಾ? ಅವಳಿಂದ ಹೆಂಡತಿ ಆಗೋ, ತಾಯಿ ಆಗೋ, ಅವಳ ಪುಟ್ಟ ಸಂಸಾರ ಕನ್ಸನ್ನ ಅವಳಿಂದ ಕಿತ್ಕೊಳ್ಳೋದು ಅನ್ಯಾಯ ಅಲ್ವಾ? ಇಷ್ಟಕ್ಕೂ ಪ್ರೀತಿಸೋದ್ರಲ್ಲಿ ದ್ರೋಹ ಎಲ್ಲಿದೆ? ನಾನಂತೂ ಸತ್ತೋಗಿದ್ದೀನಿ, ನೀವಿನ್ನೂ ಬದುಕಿದಿರಲ್ವಾ? ದುರ್ಗಾ ನಮ್ಮ ಮಗಳಿಗೆ ಹೆತ್ತ ತಾಯಿಗಿಂತ ಹೆಚ್ಚಾಗಿ ಪ್ರೀತಿ ಕೊಡ್ತಾ ಇದ್ದಾಳೆ. ಅವಳು ನಮಗ್ ಸಿಕ್ಕಿರೋದು ನಮ್ಮ ಪುಣ್ಯ. ನಮ್ಮ ಮಗಳಿಗೆ ತಾಯಿ ಪ್ರೀತಿ ಕೊಡ್ತಿರೋ ಅವಳಿಗೆ ನಿಮ್ಮಿಂದ ಗಂಡನ ಪ್ರೀತಿ ಕೊಡಕ್ ಆಗಲ್ವಾ ಶರತ್? ನಾನು ದುರ್ಗಾಗೆ ಹೆಂಡತಿ ಸ್ಥಾನ ಕೊಡೋದು, ಅವಳನ್ನ ಪ್ರೀತಿಸೋದು ಅಂತಂದ್ರೆ ನಿನ್ನ ಮರೆಯೋದು ಅಂತಲ್ವಾ? ಇಲ್ಲ ಶರತ್, ಪ್ರೀತಿ ಅಂದ್ರೆ ಒಬ್ರನ್ನ ಮರೆತು ಇನ್ನೊಬ್ರನ್ನ ಹಚ್ಕೊಳ್ಳೋದಲ್ಲ. ಒಂದೇ ಒಂದ್ಸಲ ಪ್ರೀತಿ ಮಾಡಿ ನೋಡಿ, ಆ ಪ್ರೀತಿಲಿ ನಾನು ಇರ್ತೀನಿ, ದುರ್ಗಾನು ನಿಮ್ ನೆರಳಾಗಿರ್ತಾಳೆ. ಶರತ್ ಪ್ಲೀಸ್, ನೀವ್ ಹೀಗೆ ಕಲ್ಲಾಗಿರೋದನ್ನ ನನ್ನ ಕೈನಲ್ಲಿ ನೋಡೋದಕ್ಕೆ ತುಂಬಾ ಸಂಕಟ ಆಗತ್ತೆ. ಸತ್ ಮೇಲೂ ನಾನು ನೋವು ಅನುಭವಿಸೋದು ನಿಮ್ಗೆ ಒಪ್ಕೆನಾ? ಇಲ್ಲ ಅಂಬಿಕಾ, ಖಂಡಿತ ಇಲ್ಲ. ನಿಮ್ಮನ್ನ ಅರ್ಧಕ್ಕೆ ಬಿಟ್ಟು ಹೋಗಿ ನಿಮ್ಮ ಬಾಳನ್ನ ಹಾಳು ಮಾಡಿರೋ ಪಾಪಿ ನಾನು ಅಂತ ನನ್ನ ಆತ್ಮ ಕೊರ್ಗೋದು ನಿಮ್ಗಿಷ್ಟನಾ? ಇಲ್ಲ ಅಂಬಿಕಾ, ಪ್ಲೀಸ್ ಹಾಗೆಲ್ಲ ಮಾತಾಡಬೇಡ. ಹಾಗಾದ್ರೆ ಒಪ್ಕೊಳ್ಳಿ ಶರತ್, ನೀವು ನನಗೋಸ್ಕರ ಹಳೆ ಶರತ್ ಆಗಲೇಬೇಕು. ನೀವು ನಗಬೇಕು, ನಗಿಸ್ಬೇಕು, ಬದುಕಬೇಕು, ನೀವು ಮತ್ತೆ ಪ್ರೀತಿ ಮಾಡಬೇಕು. ಶರತ್, ನೀವು ನನಗೋಸ್ಕರ ದುರ್ಗಾ ಪ್ರೀತಿನ ಒಪ್ಕೋತೀನಿ ಅಂತ ಪ್ಲೀಸ್ ನನಗೆ ಮಾತು ಕೊಡ್ತೀರಾ? ನಿನಗೋಸ್ಕರ ನಾನು ಮತ್ತೆ ಬದುಕ್ತೀನಿ ಅಂಬಿಕಾ, ಮತ್ತೆ ಹಳೆ ಷರತ್ತಾಗಿ ತೋರಿಸ್ತೀನಿ, ದುರ್ಗಾನ ಗೌರವಿಸ್ತೀನಿ.